ಮಹದಾಯಿ ಯೋಜನೆಗೆ ಏನು ಅನುಮತಿ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು ಅದನ್ನು ಕೊಡೋದಿಲ್ಲ ಅನ್ನೋ ಮಾತನ್ನು ಗೋವಾ ಸಿಎಂ ಗೋವಾ ವಿಧಾನಸಭೆಯಲ್ಲಿ ಹೇಳಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋರಾಟಗಾರರು ಮತ್ತು ಶಾಸಕರು ಆಗಿರುವಂಥ ಕೋನ್ ರೆಡ್ಡಿ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾನೆ. ಸರ್, ನಿನ್ನೆ ಗೋವಾ ಸಿಎಂ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಕೇಂದ್ರ ಸಚಿವರು ಭೂಪೇಂದ್ರ ಯಾದವ್ ಅವರು ಮಹದಾಯಿ ಯೋಜನೆಗೆ ಅನುಮತಿ ಕೊಡೋದಿಲ್ಲ ಅನ್ನೋ ಮಾತನ್ನು ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಇದು ಅಧಿಕೃತ ಹೇಳಿಕೆ ಆಗಿರೋದ್ರಿಂದ ಇದು ಯೋಜನೆಗೆ ಕೂಡ ಅಡ್ಡಿಯಾಗುವಂಥದ್ದು. ಸರ್ ನೋಡಿ, ಮಹದಾಯಿ ನ್ಯಾಯಾಧಿಕರಣ ಈಗಾಗಲೇ ಕರ್ನಾಟಕ ರಾಜ್ಯಕ್ಕೆ 13.42 TMC ನೀರನ್ನು ಹಂಚಿಕೆ ಮಾಡಿದೆ. ನಾವು ಕಳಸಾ ಮತ್ತು ಬಂಡೂರಿಯಿಂದ ಪಡೆಯತಕ್ಕಂಥ ನೀರು ಭಾಳ ಕಡಿಮೆ. ಈಗಾಗಲೇ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ನೀರಿ ಸಂಸ್ಥೆ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಾಗಿದೆ. ಅದರ ಮೇಲೆ ಮಹದಾಯಿ ನ್ಯಾಯಾಧಿಕರಣ ತೀರ್ಪಿನ ಮೇಲೆ ಸುಪ್ರೀಂ ಕೋರ್ಟ್ ಇವತ್ತು ಗೋವಾದವರು ಹೋಗಿದ್ರು, ನಾವು ಹೋಗಿದ್ವಿ. ಮಹದಾಯಿ ಮುಂದೆ ನಾವು ವಾದ ಮಾಡಿವಿ, ಅವರು ವಾದ ಮಾಡ್ಯಾರ. ಅಲ್ಟಿಮೇಟ್ಲಿ ರಿಸಲ್ಟ್ ಇವತ್ತು ಇಷ್ಟು ನೀರು ನಮಗೆ ಹಂಚಿಕೆ ಮಾಡಿದ ನಂತರ ಗೋವಾದ ಮುಖ್ಯಮಂತ್ರಿ ಅವ್ರ ವಿಧಾನಸಭೆಯಲ್ಲಿ ಹೇಳಕ್ಕೆ ಅವ್ರಿಗೇನು ಹಕ್ಕಿದೆ? ನಮ್ಮ ರಾಜ್ಯದ ನೀರು ನಮ್ಮ ಪಡೆಯಕ್ಕೆ ನಮ್ಗೆ ಗೊತ್ತಿಲ್ವಾ? ಇವತ್ತು ನ್ಯಾಯದ ಆದೇಶ ಮಿಕ್ಕಿ ಭೂಪೇಂದ್ರ ಯಾದವ್ ಅವರು ಹೇಳ್ತಾರ. ಭೂಪೇಂದ್ರ ಯಾದವ್ ಅವರು ವನ್ಯಜೀವಿ ಮಂಡಳಿ ನಮ್ಮ ರಾಜ್ಯದ ವಿಷಯ, ವನ್ಯಜೀವಿ ಮಂಡಳಿಯಿಂದ ಪರ್ಮಿಷನ್ ಕೊಡಬೇಕು ಅಂತ ಬಂದ್ಗಳಿಕೆನ ಆ ಸಬ್ಜೆಕ್ಟ್ ಮುಂದೆ ಹಾಕಿಬಿಡ್ತಾರೆ. ಯಾಕೆ ಸರ್ ಬಿಜೆಪಿ ಅವರಿಗೆ ಕರ್ನಾಟಕ ಕಂಡ್ರೆ ಅದನ್ನು ಕೇಳ್ತಾ ಇರೋದು ನಾನು. ಕೇವಲ ಗೋವಾದವ್ರು ಇರ್ತಕ್ಕಂಥದ್ದು 2 ಸಂಸದರು. ನಮ್ಮ ರಾಜ್ಯದಲ್ಲಿ 28 ಜನ ಸಂಸದರು. ಯಾರು ದೊಡ್ಡ ರಾಜ್ಯ? ಹೋಗಲಿ, ನಾವು ಗೋವಾಕ್ಕೆ ಏನಾರ ಅನ್ಯಾಯ ಮಾಡಿದ್ದೇವೆ? ಅವ್ರಿಗೆ ಕುಡಿ ನೀರು ಕೊಡ್ತೀವಿ, ಹಾಲು ಕೊಡ್ತೀವಿ, ಕಾಯಿಪಲ್ಯ ಕೊಡ್ತೀವಿ, ಅವ್ರಿಗೆ ಏನು ಅನುಕೂಲ ಬೇಕು ಯಾವುದಕ್ಕೂ ನಾವು ಸ್ಟಾಪ್ ಮಾಡಿಲ್ಲ ಇವತ್ತಿಗೂ. ಈಗ ಗೋವಾ ತಮ್ಮನಾರು ವಿದ್ಯುತ್ ಯೋಜನೆ ಇದೆ, ನಮ್ಮ ಧಾರವಾಡ ಮೂಲಕ ಹಾಸೋಕತ್ತಿಲ್ಲ. ನಾವು ಅದಕ್ಕೆ ತಡೆ ಒಡ್ಡಿದ್ವಿ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮರುಪರಿಶೀಲನೆ ಮಾಡ್ಬೇಕಂತ ಒತ್ತಾಯ ಮಾಡೋಣ. ಈಗ ಆ ಯೋಜನೆಗೆ ನೀವು NOC ಕೊಟ್ಟು ಸುಮ್ಮ ಕೂತ್ರಿ, ಮರುಪರಿಶೀಲನೆ ಮಾಡಿರಿ. ನೀವು ಅದಕ್ಕೆ ಈ ನಮ್ಮ ಮಹದಾಯಿ ಕಳಸಾ ಬಂಡ್ರಿ ಕ್ಲಿಯರ್ ಕೊಟ್ರಿ ಅಂದ್ರೆ ನಾವು ಗೋವಾ ತಮಿಳ್ನಾಡು ಯೋಜನೆಗೆ ಅನುಮತಿ ಕೊಡ್ತೀವಿ ಅಂತ ಹೇಳ್ರಿ. ಇಲ್ಲ, ರಾಜ್ಯ ಬಿಜೆಪಿ ನಾಯಕರು ಯಾರು ಕೂಡ ಧ್ವನಿ ಎತ್ತಿಲ್ಲ. ಎಲ್ಲ ಒಂದ್ ಕಡೆ ಕೇಂದ್ರ ಬಿಜೆಪಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಈ ರೀತಿ ಮಲತಾಯಿ ಧೋರಣೆ. ಭಾರತೀಯ ಜನತಾ ಪಾರ್ಟಿ ಮುಖಂಡರು ಒಂದೊಂದು ದಿವಸಕ್ಕೆ ದಡಕ್ ಬಂದು ಉತ್ತರ ಹೇಳ್ತಲ್ಲ. ಇದಕ್ಕೆ ಯಾಕೆ ಬಾಯಿ ಮುಚ್ಕೊಂಡ್ರಿ? ಬಾಯಿ ತೆಗಿರಿಲ್ಲ. ನಿಮ್ಗೇನು ಬಾಯಿ ಬಂದ್ ಮಾಡ್ಯಾವನು? ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ಹಿಂದೆ ಅನಂತಕುಮಾರ್ ಅವರು ಸಚಿವರಾಗಿ ಕೆಲಸ ಮಾಡ್ತಿದ್ರು. SM ಕೃಷ್ಣ ಅವರು ಮುಖ್ಯಮಂತ್ರಿ ಇರ್ಬೋದು, ಬೇರೆ ಬೇರೆ ಮುಖ್ಯಮಂತ್ರಿಗಳಿರ್ಬೋದು. ಅಂಥ ಸಂದರ್ಭದಲ್ಲಿ ರಾಜ್ಯದ ವಿಷಯ ಬಂದಾಗ ಕೊಂಡಿಯಾಗಿ ಕೆಲಸ ಮಾಡಿ ಆ ಸಮಸ್ಯೆಗೆ ಪರಿಹಾರ. ಅಂಥ ಸ್ಥಾನದಲ್ಲಿ ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ರದಾರ. ಅದಕ್ಕೆ ನಾವು ಅವ್ರಿಗೂ ಕೂಡ ಮನವಿ ಮಾಡ್ತೇನೆ, ನಮ್ಮ ಸಂಸದರು ಆ ಭಾಗಕ್ಕೆ ಏನು ಮಹದಾಯಿ ವ್ಯವಸ್ಥೆ ಬರ್ತದಲ್ಲ ಆ ಏರಿಯಾಗೆ ಸಂಬಂಧಪಟ್ಟಂತ ಅವರು ಅದು ಕೊಂಡಿಯಾಗಿ ಕೆಲಸ ಮಾಡಬೇಕು. ಗೋವಾದವ್ರು ಏನು ದೊಡ್ಡ ಅವ್ರ ಮನೆ ನೀರು ಕೊಡ್ತಾರ? ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಳಸಾ ಬಂಡೂರಿನ ಏನು ಬರೀ ಹೊಳ್ಳಬಾಳ ಅವ್ರನ್ನ ಕೇಳ್ಕೊಂತಕೊಂಡೋದು. ಅಲ್ಲ, ಕೇಂದ್ರ ಸಚಿವರೇ ಈ ರೀತಿ ಹೇಳೋದ್ರಿಂದ ಯಾವ ರೀತಿ ಆಗುತ್ತೆ ಸರ್? ಅದು ಯೋಜನೆಗೆ ಅಡ್ಡಿ ಆಗಲ್ಲ? ನನಗೇನು ಕೇಂದ್ರ ಸಚಿವರು ಅವರು ಏನು ಮಾತಾಡೋದು ಗೊತ್ತಿಲ್ಲ. ಬಟ್ ಅವರು ವಿಧಾನಸಭೆಯಲ್ಲಿ ಅಧಿಕೃತವಾಗಿ ಹೇಳಿಕೆ ಮಾಡಲ್ಲ. ಅದು ನಮಗೆ ನೋವು ಅನ್ನಿಸ್ತಾ ಇದೆ. ಆ ನೋವನ್ನು ಕರ್ನಾಟಕ ಸಹಿಸಲ್ಲ, ಕರ್ನಾಟಕದ ಜನತೆ ಸಹಿಸಂಗಿಲ್ಲ. ನಾವೇನು ಬೇಕಾದಿದ್ರು ಮಹದಾಯಿ ಕಳಸಾ ಬಂಡ್ರಿ ನೀರು ಕೊಡ್ದಾ ಸಾಯವರು ಅಲ್ಲಿ ಮಟ್ಟ ಹೋರಾಟ ಮಾಡೋರು. ಸರ್, ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಾ? ಅದಕ್ಕೆ ನಮ್ಮ ಪಕ್ಷದ ವ್ಯಾಪ್ತಿಯಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತೀವಿ. ಸಿಎಂಗೆ ಏನೋ ಪತ್ರ ಕೊಡ್ತಿದ್ದೀವಿ? ಅಲ್ಲ, ಸರ್ವ ಪಕ್ಷದ ಸಭೆ ಕರಿಬೇಕು. ಈ ಯೋಜನೆ ಭಾಳ ಮಹತ್ವದ್ದು ಅನ್ನೋದನ್ನ ಈಗಾಗಲೇ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಿಜೆಪಿ 17 ಸಂಸದರು ಇದ್ದಾರೆ, JDS ಸಂಸದರು ಕೂಡ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಇದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟ? ಇದಕ್ಕೆ ಪಕ್ಷಾತೀತವಾಗಿ ಕಾಂಗ್ರೆಸ್, BJP, JDS ಎಲ್ಲರೂ ಕೂಡ ರಾಜ್ಯದ ಸಮಸ್ಯೆ ಬಂದಾಗ ಒತ್ತಾಯ ಮಾಡ್ತೀವಿ. ಮಾಡಲೇಬೇಕಾಗತ್ತೆ. ನಮ್ಮ ರಾಜ್ಯ ನಮ್ಮ ಹಕ್ಕು ಅನ್ನುವಂಥ ವ್ಯವಸ್ಥೆ, ನಮ್ಮ ನೀರು ನಮ್ಮ ಹಕ್ಕು. ಇವತ್ತು ಬರೀ ನಮಗದೊಂದು ನೀರು ಸಿಕ್ಕರೆ ನಾವು ಬಂಗಾರದಂಗೆ ಬದುಕ್ತೀವಿ. ಹುಬ್ಬಳ್ಳಿ ಧಾರವಾಡ ಕುಡಿ ನೀರಿನ ಯೋಜನೆ ಇವತ್ತು 8 ದಿವಸಕ್ಕೊಮ್ಮೆ ನೀರು ಕುಡಿತೀವಿ. ಅಂಥ ವ್ಯವಸ್ಥೆಗೆ ಪೂರಕವಾಗಿ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕು, ರಾಜ್ಯ ಸರ್ಕಾರ ಸ್ಪಂದನೆ ಮಾಡಬೇಕು. ಇವಿಷ್ಟು ಕೋನ್ ರೆಡ್ಡಿ ಅವರ ಮಾತಾಗಿರುವಂಥದ್ದು. ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸಚಿವರು ಒಟ್ಟಿಗೆ ಅಂದರೆ ಈ ಒಂದು ಯೋಜನೆಗೆ ಸಹಕಾರ ಕೊಡಬೇಕು, ಇಲ್ಲದಿದ್ದರೆ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.